ಎಸಿನು ಈ ಇತ್ತೀಚಿನ ದಿನಗಳಲ್ಲಿ ರಂಗನಾಥ್ ನಾವು ನೋಡ್ತಾ ಇದ್ದೀವಿ ಈ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಜನರನ್ನ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಲಿಂಕ್ ಕಳಿಸೋದು ಅದರಿಂದ ದುಡ್ಡು ಮಾಡೋದು ಸಾಕಷ್ಟು ಜನರಿಗೆ ಕೋಟ್ಯಾಂತರ ರೂಪಾಯಿಯನ್ನ ವಂಚಿಸಿದ್ದು ಕೂಡ ಇದೆ. ಆದ್ರೆ ನಮ್ಮ ಸೈಬರ್ ಕ್ರೈಮ್ ತಂಡ ಈ ಪ್ರಕರಣಗಳನ್ನ ಯಶಸ್ವಿಯಾಗಿ ಭೇದಿಸ್ತಾ ಇದೆ. ಹಾಗಿದ್ರೆ ಒಂದು ಸಂಗತಿ ಏನು ಅಂದ್ರೆ ಇದಕ್ಕಿದ್ದಂಗೆ ಒಂದು ಕರೆ ಬರುತ್ತೆ. ಕರೆ ಬಂದಂತ ಸಂದರ್ಭದಲ್ಲಿ ನೀವು ಅರೆಸ್ಟ್ ಆಗಿದ್ದೀರಿ ಅಂತ ಹೇಳ್ತಾರೆ. ಅವ್ರನ್ನ ವಾರಗಟ್ಲೆ ಅದೇ ರೀತಿ ಇಟ್ಕೊಳ್ತಾರೆ, ಅವ್ರಿಗೆ ಟಾರ್ಚರ್ ಮಾಡ್ತಾರೆ, ಅವ್ರ ಕೈಯಿಂದ ದುಡ್ಡು ಹಾಕ್ಸ್ಕೋತಾರೆ. ಅದನ್ನ ಭೇದಿಸುವಂತ ಸಾಮಾನ್ಯ ಸಂಗತಿ ಅಲ್ಲ. ಈ ರೀತಿ ಸಾಕಷ್ಟು ಆಗ್ತಾ ಇವೆ ಕೇಸ್ಗಳು. ಇಂಥವ್ರನ್ನ ಹೆಡೆಮುರಿ ಕಟ್ಟುವಂತ ನಿಟ್ಟಿನಲ್ಲಿ ನಮ್ಮ ಸೈಬರ್ ಟೀಮ್ ಇದೆಯಲ್ಲ ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಾ ಇದೆ. ಯಾವ ರೀತಿ ಅದು ಬನ್ನಿ ನೋಡೋಣ. ಸಾಧಕರನ್ನ ಸನ್ಮಾನಿಸ್ತಾರೆ ಸಚಿವ ಶ್ರೀ ಎಚ್.ಕೆ. ಪಾಟೀಲ್ ಅವರು. ಅವರ ಜೊತೆಗೆ ವೇದಿಕೆ ಮೇಲೆ ಬರಬೇಕಾಗಿ ಎಡಿಜಿಪಿ ಚಂದ್ರಶೇಖರ್ ಅವರು ಮತ್ತು ನಟ ನಿರ್ಮಾಪಕ ಸೃಜನ್ ಲೋಕೇಶ್ ಅವರಲ್ಲಿ ಮನವಿ. ಹಾಗೆಯೇ ನಮ್ಮ ಟಿವಿ9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ಇನ್ಸ್ಪೆಕ್ಟರ್ ಯೋಗೀಶ್, ಇನ್ಸ್ಪೆಕ್ಟರ್ ಶಿವಪ್ರಸಾದ್, ಎಎಸ್ಐ ಮಂಜುನಾಥ್, ಸೈಬರ್ ಎಕ್ಸ್ಪರ್ಟ್ ಶಶಿಧರ್ ಟಿಕೆ, ಸೈಬರ್ ಎಕ್ಸ್ಪರ್ಟ್ ಮಂಜೇಶ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ, ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ, ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ. ಎಸ್ ಚಂದ್ರಶೇಖರ್ ಸರ್, ಕಾರ್ಯಕ್ರಮದ ಬಗ್ಗೆ ಎರಡು ಮಾತು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟು ನನ್ನ ಜಾಯಿಂಟ್ ಸರ್ವಿಸ್ ನಮ್ಮ ಸೀನಿಯರ್ಸ್ ಹೇಳ್ತಾ ಇದ್ರು, ಇನ್ ಪೊಲೀಸ್ ನೋ ನ್ಯೂಸ್ ಇಸ್ ಗುಡ್ ನ್ಯೂಸ್ ಅಂತ. ಅಂದರೆ ಯಾವುದು ನ್ಯೂಸ್ ಇಲ್ಲ ಅಂದರೆ ಪೊಲೀಸ್ ಬಗ್ಗೆ ಅದು ಒಳ್ಳೆ ನ್ಯೂಸ್ ಅಂತ ಒಂದು ಅವತ್ತು ಹೇಳ್ತಾ ಇದ್ರು. ಯಾಕಂದರೆ ಮೋಸ್ಟ್ ಆಫ್ ದ ನ್ಯೂಸ್ ಅಬೌಟ್ ಪೊಲೀಸ್ ಯೂಶ್ವಲಿ ವಿಲ್ ಬಿ ಸಮ್ ಬ್ಯಾಡ್ ನ್ಯೂಸ್ ಅಂತ ಒಂದು ಅವ್ರಿಗೊಂದು ಮನಸ್ಸಲ್ಲಿ ಇತ್ತು. ಯಾಕಂದರೆ ನಾವು ಉಮೇಶ್ ಸರು ಹೇಳ್ತಾ ಇದ್ರು, ವಿ ಮೇ ಸಕ್ಸೀಡ್ 99 ಟೈಮ್ಸ್. ಏನಾದ್ರು ಬಂದೋಬಸ್ತ್ ಚೆನ್ನಾಗಿ ಮಾಡಿರೋ, ಕ್ರೌಡ್ ಕಂಟ್ರೋಲ್ ಸಿಚುವೇಶನ್ ಚೆನ್ನಾಗಿ ಮಾಡಿರ್ಬೋದು, ಅದಕ್ಕೆ ಜಾಸ್ತಿ ಅಪ್ಲಾಸು ಏನೂ ಇರಲ್ಲ. ಓಕೆ, ದೇ ಹ್ಯಾವ್ ಡನ್ ದ ಡ್ಯೂಟಿ ಅಂತ ಆಗುತ್ತೆ. ಬಟ್ ಒನ್ ಟೈಮ್ ಯು ಫೇಲ್, ದಟ್ ಅಟ್ರಾಕ್ಟ್ಸ್ ಅಟೆನ್ಷನ್ ಆಫ್ ದ ಪೀಪಲ್. ಯಾರು ಜನಕ್ಕೆ ಗೊತ್ತಾಗುತ್ತೆ, ಅದನ್ನೇ ತೋರಿಸಿ ಸ್ವಲ್ಪ ಅದಕ್ಕೂ ಚೆನ್ನಾಗಿ ರುಬ್ಬಿಡ್ತಾರೆ ಪೊಲೀಸ್ ಅವ್ರನ್ನ. ಬಟ್ ಇದರಲ್ಲಿ ಐ ಫೀಲ್ ಸಿನ್ಸ್ ಮೀಡಿಯಾ ಅವರು ಇದ್ದಾರೋ ಎಲ್ಲ ಇದ್ದಾರೋ, ದೇ ಆಲ್ಸೋ ಶೋ ಗುಡ್ ಥಿಂಗ್ಸ್ ಆಲ್ಸೋ ಅಬೌಟ್ ಅಸ್. ಬಟ್ ಸ್ಟಿಲ್ when a police officer has to take a decision, it can be constable irbodu, sub inspector irbodu, SP irbodu, on the spot when they take a decision, it will be a split decision. In a second they have to take a decision, ಏನು ಆ್ಯಕ್ಟ್ ಮಾಡಬೇಕಾ, ಸೈಡ್ಗೆ ಹೋಗ್ಬೇಕಾ, ಬಿಡಬೇಕಾ ಒಳಗಡೆ, ಇಲ್ಲ ಸಮ್ಟೈಮ್ಸ್ ಯು ಹ್ಯಾವ್ ಟು ಯೂಸ್ ಫೋರ್ಸ್, ಲಾಠಿ ಚಾರ್ಜ್ ಮಾಡಬೇಕಾ ಅಂತ. ಸೊ ಅದು ಕಂಟೆಕ್ಸ್ಚುವಲ್ ಇರುತ್ತೆ. ಇಟ್ ಮೇ ಲುಕ್ ಬ್ಯಾಡ್ ಫಾರ್ ಎ ಪರ್ಸನ್. ಸಡನ್ಲಿ ನೋಡಿದರೆ ಯಾಕಪ್ಪ ಇಲ್ಲಿ ಈ ಥರ ತಲ್ಬಿಟ್ರು ಅಂತ ಅನ್ನಿಸ್ತದೆ. ಬಟ್ ಆ ಥರ ಮಾಡಿಲ್ಲ ಅಂದರೆ ದೇರ್ ಕ್ಯಾನ್ ಬಿ ಎ ಬಿಗರ್ ಪ್ರಾಬ್ಲಮ್.
ಸೊ ಐ ಫೀಲ್ ಇದು ನಮ್ಮ ಮೀಡಿಯಾ ಅವರು ಅದನ್ನು ಸ್ವಲ್ಪ ನೋಡಿಕೊಂಡು ಅನಲೈಸ್ ಮಾಡಿಕೊಂಡು ಸ್ವಲ್ಪ ಪ್ರೊಜೆಕ್ಟ್ ಮಾಡಿದರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇಸ್ ಆಲ್ವೇಸ್ ವೆಲ್ಕಮ್. ದೇರ್ ಶುಡ್ ಬಿ ಕ್ರಿಟಿಸಿಸಮ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಸ್ವಲ್ಪ ನೋಡಿಕೊಂಡು ವೆನ್ it looks like whatever we have done may be an excess, but it may not be an excess. ಸೊ ಇದು ನೋಡಿಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಪೊಲೀಸಲ್ಲಿ ಸಮ್ಟೈಮ್ಸ್ ಯು ಡೂ ಯು ಆರ್ ಡ್ಯಾಮ್ಡ್, ಯು ಡೋಂಟ್ ಯು ಆರ್ ಡ್ಯಾಮ್ಡ್. ಅಂದರೆ ನೀವು ಮಾಡಿದ್ರೂ ಮೀನ್ಸ್ ಕ್ರಿಟಿಸಿಸಮ್ ಆಗುತ್ತೆ, ಮಾಡಿಲ್ಲ ಅಂದ್ರೂ ಕ್ರಿಟಿಸಿಸಮ್ ಆಗುತ್ತೆ. ಸೊ ಇದರಲ್ಲಿ ಆ ಥರ ಆಗುತ್ತೆ. ನೀವು ಆ ಕಾಂಟೆಕ್ಸ್ಟ್ ನೋಡ್ಕೊಂಡು ಮಾಡಬೇಕು. ಆ್ಯಂಡ್ ಫಾರ್ ದ ಪೊಲೀಸ್ ಬ್ರದರ್ಸ್, ನಮ್ಮ ಯಾರ್ಯಾರು ಇಲ್ಲಿದ್ದಾರೆ ಪೊಲೀಸ್ ಇರಲಿ, ಇಟ್ಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಪ್ರೋಗ್ರಾಮ್. ಎಲ್ಲ ನೀವು ಕವರ್ ಮಾಡಿದಿರಿ, ಶ್ವಾನದಳನ್ನು ಕವರ್ ಮಾಡಿದಿರಿ, ನಮ್ಮ ಫೈರು, ಹೋಮ್ ಗಾರ್ಡ್ಸು, ಆಮೇಲೆ ಫಿಂಗರ್ ಪ್ರಿಂಟು. ಇಟ್ಸ್ ವೆರಿ, ಐ ಥಿಂಕ್ ತುಂಬ ಚೆನ್ನಾಗಿ ನೋಡ್ಕೊಂಡು ಮಾಡಿದಿರಿ. ಐ ರಿಯಲಿ ಥ್ಯಾಂಕ್ TV9 and whoever have organized this. ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ನಮ್ಮ ನಕ್ಕು ನಗಿಸುವ ನಾಯಕ ಸೃಜನ್. ಎಲ್ರಿಗೂ ನಮಸ್ಕಾರ. ಎರಡು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ನನ್ನ ಫ್ರೆಂಡ್ ಹೇಳಿದ್ದು, ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ಅವ್ರ ಮಗು ಗಲಾಟೆ ಮಾಡ್ತಾಯಿತ್ತಂತೆ ಊಟ ಮಾಡೋದಕ್ಕೆ. ಸೊ ಅದಕ್ಕೆ ಅಲ್ಲಿ ಪೊಲೀಸವರು ಇದ್ದವ್ರಿಗೆ ತೋರಿಸ್ಬಿಟ್ಟು, ನೋಡು ಪೊಲೀಸ್ ಮಾಮ ಬರ್ತಾರೆ, ಹಿಡ್ಕೊಂಡು ಹೋಗ್ಬಿಡ್ತಾರೆ, ಪೊಲೀಸ್ ಅಂಕಲ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಯು ನೋ ವಾಟ್ ದಟ್ ಕಾಪ್ ಡಿಡ್? ಎಷ್ಟು ಸೆನ್ಸಿಬಲ್ ಅಂದರೆ, ಅವ್ರು ಬಂದು ಹೇಳಿದ್ರಂತೆ, ಈ ವಯಸ್ಸಿಂದನೇ ಯಾಕೆ ಪೊಲೀಸವ್ರು ಅಂದರೆ ಏನು ಶತ್ರುಗಳು ಅಥವಾ ಅವ್ರನ್ನ ಹೆದರ್ಕೋಬೇಕು ಅಂತ ಮಾಡ್ತೀರಾ? ಟ್ರೀಟ್ ಅಸ್ ಆಸ್ ಯುವರ್ ಫ್ರೆಂಡ್ಸ್. ಆ ಮಗುಗೆ ಹೇಳ್ಕೊಡಿ, ನಿನ್ಗೆ ಏನೇ ಸಮಸ್ಯೆ ಬಂದರೂ ನಾವಿದ್ದೀವಿ ಅಂತ. ಆ ಮಗು ಅದೇ ಧೈರ್ಯದಲ್ಲಿ ಬೆಳೆಯುತ್ತೆ ಅಂತ. ಕರೆಕ್ಟ್. ನೋಡಿ ಸರ್, ಅಲ್ಲ ಈ ಪೊಲೀಸರ ಕೆಲಸ ನೋಡಿ, ಈ ಮಕ್ಕಳಿಂದ ಹಿಡಿದು ಕಳ್ಳನ ಮಕ್ಕಳ ತನಕನೂ ಪಾಪ ಅವ್ರು ಮಾಡಿಸ್ಕೊತಾರೆ. ಇಲ್ಲ ಎಂತ ಇದು ಯಾಕೆ ಅಂದರೆ, ನಾವು ನಿಜಾಗ್ಲೂ ಹೇಳ್ಕೊಡ್ಬೇಕಾಗಿರೋದು ಇಲ್ಲಿರುವಂಥ ಅಷ್ಟು ಮಕ್ಕಳುಗಳಿಗೆ. ನೀವು ಕೇಳಿ, ನಿಮ್ಮ ಸೂಪರ್ ಹೀರೋ ಯಾರಪ್ಪ? ಯಾರಾದರೂ ಒಂದು ಹೆಸರು ಹೇಳಿ. ಸೂಪರ್ ಹೀರೋ ಯಾರು ನಿಮಗೆ? ಶಕ್ತಿಮಾನ? ಸೂಪರ್ ಹೀರೋ ಸಿನಿಮಾ ಹೀರೋ ಎಲ್ಲ ಕೇಳಿದ್ದು ಇಲ್ಲ. ಏನಕ್ಕೆ ಹೇಳ್ತೀನಿ ಅಂದರೆ, ಈಗ ನನಗೂ ಇಬ್ಬರು ಮಕ್ಕಳಿದ್ದಾರೆ, ಅವ್ರದ್ದು ಅದೇ ಕತೆ. ಏನು ಅಂದರೆ, ಆ ಹೀರೋ ಈ ಹೀರೋ, ಐರನ್ ಮ್ಯಾನು, ಯೂರಿನ್ ಮ್ಯಾನು, ಆದ ಮ್ಯಾನು ಅಂತ. ನಾನು ನಿಜವಾಗ್ಲೂ ಹೇಳೋದು, ಐರನ್ ಮ್ಯಾನು, ಸೂಪರ್ ಮ್ಯಾನು ಇವ್ರನ್ನೆಲ್ಲ ಮೀರಿಸಿರೋದಂದರೆ ನಮ್ಮ ಪೊಲೀಸ್ ಮ್ಯಾನು. ಅದಂತೂ ಗ್ಯಾರಂಟಿ. ನನ್ನ ಜೊತೆ ಓದಿದಂಥ ಹಲವಾರು ಸ್ನೇಹಿತರು ಪೊಲೀಸ್ ಸರ್ವಿಸ್ ಮಾಡ್ತಿದ್ದಾರೆ. ತುಂಬ ಜನ ಸ್ನೇಹಿತರು ನನಗೆ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಜೂರಿಸ್ಡಿಕ್ಷನ್ಸ್ ಬರೋದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು. ಸೊ ಅಲ್ಲಿ ಯಾವಾಗ ಏನೇ ಸಮಸ್ಯೆ ಇದ್ದರೂ ನಾನು ಅವ್ರಿಗೆ ಸ್ಪಂದಿಸ್ಕೊಂಡು ಯಾವಾಗಲೂ ಹೇಳ್ತಾ ಇರ್ತೀನಿ, ಸರ್ ನೀವು ನಮಗೆ ಕೊಡೋವಂಥ ಒಂದು ಕಾನ್ಫಿಡೆನ್ಸು, ನೀವು ನಮಗೆ ಕೊಡೋವಂಥ ಒಂದು ಸೆಕ್ಯೂರಿಟಿ ಆ್ಯಂಡ್ ದಟ್ ಫೀಲ್ ಆಫ್ ಒನ್ನೆಸ್. ಯಾಕಂದರೆ ಅವ್ರು ಯಾವತ್ತೂ ಒಂದು ಇದರಲ್ಲಿ ದೇ ಆರ್ ವೆರಿ ಹಂಬಲ್, ತುಂಬ ಹಂಬಲ್ ಆಗಿರ್ತಾರೆ ಆ್ಯಂಡ್ ಅಷ್ಟೇ ಪ್ರೀತಿಯಿಂದ. ಸೊ ಯಾವಾಗಲೂ ಅವ್ರ ಜೊತೆ ಇರ್ತೀನಿ. ಆ್ಯಂಡ್ ನಮ್ಮ ಕಡೆಯಿಂದ ಏನೇ ಆಗಬೇಕು ಅನ್ನೋದಿದ್ರೂ ನಾವೆಲ್ಲ ಕಲಾವಿದರು ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಮ ಇಡೀ ಪೊಲೀಸ್ ಇಲಾಖೆಯ ಜೊತೆಗೆ ನಿಲ್ಲಬೇಕಾಗಿರೋದು ಪ್ರತಿಯೊಬ್ಬನ ಒಂದು ಕರ್ತವ್ಯ. ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಕೊಡ್ತಾ ಇರೋಂಥ ನಮ್ಮ ಇವರಿರ್ಬೋದು, ನಿಮಗೆಲ್ಲಾದರೂ ಕಾಣಿಸಿದ್ರೆ, ಅಕಸ್ಮಾತ್ ನೀವು ಕಾರಲ್ಲಿ ಕೂತಿದ್ರೆ, ಟ್ರಾಫಿಕ್ ಸಿಗ್ನಲ್ ಇದ್ದರೆ ಅಟ್ಲೀಸ್ಟ್ ಆಫರ್ ದೆಮ್ ಬಾಟ್ಲ್ ಆಫ್ ವಾಟರ್. ಅಷ್ಟನ್ನಾದರೂ ಮಾಡಬೇಕು. ಯಾಕಂದರೆ ಎಷ್ಟು ಗಂಟೆಗಳ ಕಾಲ ನಮಗೋಸ್ಕರ ಅವರು ನಿಜವಾಗ್ಲೂ ಕಷ್ಟಪಡ್ತಾರೆ. ನಾನು ಅದನ್ನು ಫಾಲೋ ಬರ್ತಾ ಇದ್ದೀನಿ. ದಯವಿಟ್ಟು ನೀವು ಮಾಡ್ಕೊಳ್ಳಿ. ಆಮೇಲೆ ಮೊದಲನೇದಾಗಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಳ್ಳಿ, ಪೊಲೀಸ್ ಈಸ್ ಅವರ್ ರಿಯಲ್ ಫ್ರೆಂಡ್. ಅವ್ರು ಹೆದರ್ಕೋಬೇಕಾಗಿಲ್ಲ. ಅವ್ರಿಗೆ ಅವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ, ತಪ್ಪು ಮಾಡಿದ್ರೆ ಹಿಡ್ಕೊಂಡು ಹೋಗ್ತಾರೆ ಅನ್ನೋ ಅರಿವನ್ನ ಅವ್ರಲ್ಲಿ ಮೂಡಿಸೋದು ಭಾಳ ಇಂಪಾರ್ಟೆಂಟು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಆಸೆ ಇರೋದು ನನ್ನ ಇಬ್ಬರು ಮಕ್ಕಳಲ್ಲಿ ಯಾರಾದರೂ ಒಬ್ಬರಾದರೂ ಸರಿ, ಐ ವಾಂಟ್ ಟು ಸಿ ದೆಮ್ ಇನ್ ದ ಯೂನಿಫಾರ್ಮ್ ಅಂತ. ಅದೊಂದು ನನ್ಸಾಗಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ. ಯಾಕಂದರೆ ಸಿನಿಮಾಗಳಲ್ಲಿ, ಟೆಲಿವಿಷನಲ್ಲೆಲ್ಲ ನಾವು ಆ ಒಂದು ಪೊಲೀಸ್ ಡ್ರೆಸ್ ಹಾಕೊಂಡ್ರೆ ಒಂದು ಎನರ್ಜಿ ಸರ್, ಆ ಥರ ಇರೋದು. ಸೊ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆಸ್ಕೊಂಬಂದಿರ TV9 ಅವ್ರಿಗೆ ನಿಜವಾದ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಬಿಕಾಸ್ ಯಾಕಂದರೆ TV ಮಾಧ್ಯಮದವರು ಈ ಥರ ಒಂದು ಕಾರ್ಯಕ್ರಮ ಮಾಡಿ ಪೊಲೀಸ್ ಅವ್ರಿಗೆ ಆಮೇಲೆ ಜನರಿಗೆ ಇವರ ಸಾಧನೆಯನ್ನು ತೋರಿಸ್ಕೊಡ್ತಾ ಇರೋದು, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ವೆರಿ ಮಚ್. ನಾನು ಪ್ರಶಸ್ತಿ ಸ್ವೀಕರಿಸಿದವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಈ ರೀತಿ ಯಾರಾದರೂ ಒಂದು ಫೋನ್ ಕರೆ ಮಾಡಿದರು ಅನ್ನೋ ಸಂದರ್ಭದಲ್ಲಿ ನೀವು ಈ ರೀತಿ ಅರೆಸ್ಟ್ ಆಗಿದ್ದೀರಿ ಅಂತಂದರೆ ಆ ಕ್ಷಣಕ್ಕೆ ಏನು ಮಾಡಬೇಕು ಸರ್? ಯಾರು ಮಾತಾಡ್ತೀರಿ ತಮ್ಮ 3 ಜನದಲ್ಲಿ? ಎಸ್, ದಯವಿಟ್ಟು ಮಾತಾಡಿ. ಯಾಕಂದರೆ ತುಂಬ ಜನರಿಗೆ ತಲೆ ಬಿಸಿ. ನೋಡಿ, ಯಾರೋ ರಿಟೈರ್ಡ್ ಆಗಿರುವಂಥವ್ರು ಗಂಡ ಹೆಂಡತಿ, ಅವ್ರಿಗೆ ಕಾಲ್ ಬರುತ್ತೆ. ಅವ್ರಿಗೆ ಕಾಲ್ ಬಂದಂಥ ಸಂದರ್ಭದಲ್ಲಿ ಅವರು ತಾವು ಇಟ್ಕೊಂಡಿರೋದೆಲ್ಲವನ್ನೂ ಕೂಡ ಕಳ್ಕೊಂಡ್ಬಿಡ್ತಾರೆ ದುಡ್ಡನ್ನು.
ದಯವಿಟ್ಟು ಏನು ಮಾಡಬೇಕು ಅವಾಗ ಆ ಥರ ಕಾಲ್ ಬಂದಾಗ? ಸಂಕ್ಷಿಪ್ತವಾಗಿ ಸರ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ರಿಗೂ ಸಹ ಸಾಮಾನ್ಯವಾಗಿ ಗೊತ್ತಾಗಿದೆ ಈಗ ಯಾವ ಥರ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಥವಾ ಸೈಬರ್ ಅಪರಾಧಿಗಳು ಯಾವ್ಯಾವ ಥರ ಜಾಲನ ಬೆಸಿತಾ ಇದ್ದಾರೆ ಅಂತ ಹೇಳುವಂಥದ್ದನ್ನ ಎಲ್ಲ ಮಾಧ್ಯಮಗಳಲ್ಲಿ ಸಹ ಬಿತ್ತರ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಏನು ಸರ್ಕಾರ ಇನಿಷಿಯೇಟಿವ್ ತಗೊಂಡಿದೆ 1930 ಅಂತ ಒಂದು ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಯಾವುದಾದ್ರು ಇಂಥ ಒಂದು ಅಪರಿಚಿತರ ಕರೆ ಬಂತು ಅಥವಾ ಬೆದರಿಕೆ ಬಂತು ಅಂತ ಹೇಳಿದ ತಕ್ಷಣ 1930 ಅಂತ ಟೋಲ್ ಫ್ರೀ ನಂಬರಿಗೆ ಕರೆ ಮಾಡಿ ತಾವು ಮಾಹಿತಿಯನ್ನು ನೀಡಿದಲ್ಲಿ ಕೂಡಲೇ ಅಂಥ ಒಂದು ಡಿಜಿಟಲ್ ಅರೆಸ್ಟ್ ಮಾಡುವಂತಹ ಅಥವಾ ಬೇರೆ ಯಾವುದೇ ಸೈಬರ್ ಅಪರಾಧವನ್ನು ಮಾಡುವಂತಹ ವ್ಯಕ್ತಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಅಥವಾ ತಡೆ ಹಿಡಲಿಕ್ಕೆ ಸರ್ಕಾರಕ್ಕೆ ಹಾಗೂ ಪೊಲೀಸರಿಗೆ ಬಹಳ ಒಂದು ಸಹಾಯವನ್ನು ನೀಡಿದಂತಾಗ್ತದೆ. ಅದರಿಂದ ಕೂಡಲೇ 1930 ಟೋಲ್ ಫ್ರೀ ನಂಬರಿಗೆ ಕರೆ ಮಾಡಬೇಕು ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಧರಿಸಿ ನಿಂತರೆ